ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಬಗೆಗಿನ ಸ್ಫೋಟಕ ಸುದ್ದಿ. ದರ್ಶನ್ ಪತ್ನಿ ಮನೆಯಿಂದ ಸೀಸ್ ಆದ ಹಣದ ಮೇಲೆ ದರ್ಶನ್ ಈಗ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಯಾಕೆ ಮತ್ತು ಆ ಹಣದ ಮೇಲೆ ಯಾಕೆ ದರ್ಶನ್ಗೆ ಆಸಕ್ತಿ? ಇದು ಡಿಬಾಸ್ ಬಗೆಗಿನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹತ್ತಿರದ ಎವಿಡೆನ್ಸ್ಗಳಿಗೂ ನೋಟಿಸ್ ಕೊಡಲಾಗುತ್ತೆ. ಅದಾದ ಮೇಲೆ ಕಾನೂನು ಪ್ರಕ್ರಿಯೆಯ ಭಾಗ ಚುರುಕುಗೊಳ್ಳುತ್ತೆ, ಆಕ್ಟಿವ್ ಆಗಿ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ಐಟಿ ಅಧಿಕಾರಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ರೇಡ್ ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪತ್ನಿಯ ಮನೆಯಲ್ಲಿ ಇತ್ತು ಎನ್ನಲಾದ ದರ್ಶನ್ಗೆ ಸಂಬಂಧಪಟ್ಟ ಹಣವನ್ನು ಸೀಸ್ ಮಾಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಸೀಸ್ ಮಾಡುವಾಗ ಏಕಾಏಕಿ ಸುಖಾಸುಮ್ಮನೆ ಕೈ ಹಾಕೊಂಡು ವಶಕ್ಕೆ ಪಡೆಯೋದಿಲ್ಲ. ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಿಮ್ಮ ಪತಿ ದರ್ಶನ್ಗೆ ಯಾವ ತರಹದ ಆದಾಯಗಳಿದಾವೆ? ಈ ಹಣದ ಮೂಲ ಏನು? ಇದು ಹೆಂಗೆ ಬಂತು ಮನೆಗೆ? 30 ಅಥವಾ 40 ಲಕ್ಷ ಅನ್ಕೊಳ್ಳಿ. ಈ 40 ಲಕ್ಷವನ್ನು ದರ್ಶನ್ ಖಾತೆಯಲ್ಲಿ ಯಾಕೆ ಜಮೆ ಮಾಡಲಿಲ್ಲ? ಕಾನೂನು ಪ್ರಕಾರ 50,000ಕ್ಕಿಂತಲೂ ಹೆಚ್ಚು ಹಣವನ್ನು ಇಟ್ಕೊಳ್ಳೋ ಹಾಗಿಲ್ಲ. ಅದು ಪಾಕೆಟಲ್ಲಾಗಲಿ ಮನೆ ಬೀರಲ್ಲಾಗಲಿ ಎಲ್ಲಿ ಬೇಕಾದರೂ ನೀವು ಇಡೋ ಹಾಗಿಲ್ಲ. ನಿಮ್ಮ ಖಾತೆಗೆ ಇಡಬೇಕು, ಕಾರಣ ಟ್ಯಾಕ್ಸ್ ಕಟ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಹಣದ ವಹಿವಾಟು ಕೂಡ ಸರ್ಕಾರದ ಗಮನದಲ್ಲಿರಬೇಕು. ಸೊ ಇಲ್ಲಿ ಲಕ್ಷಾಂತರ ರೂಪಾಯಿ ಮನೇಲಿ ಸಿಕ್ಕಿದೆ ಅಂದಮೇಲೆ ಇದಕ್ಕೊಂದು ದಾಖಲೆ ಬೇಕಲ್ಲ, ಈ ಹಣದ ಮೂಲಗಳನ್ನು ಹೇಳಬೇಕಲ್ಲ, ಸೋರ್ಸ್ ಹೇಳಬೇಕಲ್ಲ, ಇನ್ಕಮ್ ಸೋರ್ಸ್. ಅದನ್ನು ಕೇಳ್ತಾರೆ. ಆಗ ತಬ್ಬಿಬ್ಬಾಗಿರಲೂಬಹುದು, ತಬ್ಬಿಬ್ ಆಗದೆಯೂ ಇರಬಹುದು. ಒಟ್ಟಾರೆ ಐಟಿ ಅಧಿಕಾರಿಗಳಿಗೆ ಸಮರ್ಥವಾದಂಥ ಉತ್ತರಗಳು ಸಿಕ್ಕಿಲ್ದಲೇ ಇದ್ದಂತಹ ಸಂದರ್ಭದಲ್ಲಿ ಹಣ ವಶಕ್ಕೆ ಪಡೆಯುವಂತಹದ್ದು ಕಾನೂನಿನ ಪ್ರಕ್ರಿಯೆ. ಅದು ಒಂದು ಪ್ರಾಸೆಸ್. ಅದು ಹಾಗಾಗಿ ಆ ಹಣವನ್ನು ವಶಕ್ಕೆ ಪಡೆಯಲಾಗಿತ್ತು. ಐಟಿ ದಾಳಿಯ ವೇಳೆ ಮನೆಯಲ್ಲಿದ್ದ ಹಣಕ್ಕೆ ಸೂಕ್ತ ದಾಖಲೆ ಕೊಟ್ಟಿರಲಿಲ್ಲ ದಚ್ಚು ಅಥವಾ ದಚ್ಚು ಕುಟುಂಬ. ಸೂಕ್ತ ದಾಖಲೆ ದೊರೆಯದ ಹಿನ್ನೆಲೆ ಅಧಿಕಾರಿಗಳು ಹಣವನ್ನು ಸೀಸ್ ಮಾಡ್ತಾರೆಯೇ ಹೊರತು ತಗೊಂಡಿರೋ ಜಾಗದಲ್ಲಿ ಇಡಲ್ಲ. ನಿಮಗೆ ಎಲ್ಲಿಂದ ಬಂತು ಆದಾಯ? ಯಾಕೆ ಹಣವನ್ನು ಮನೆಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಲಾಗಿರಬಹುದು. ಹಣದ ಮೂಲವೇನು? ಹಣ ಯಾಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗಿಲ್ಲ? ಆದರೆ ಅಧಿಕಾರಿಗಳ ಯಾವ ಪ್ರಶ್ನೆಗೂ ಕೂಡ ಉತ್ತರ ಸಿಗದೇ ಇದ್ದಾಗ ಹಣ ವಶಕ್ಕೆ ಪಡೆಯುವಂತಹದ್ದು ಐಟಿ ಅಧಿಕಾರಿಗಳ ಪದ್ಧತಿ. ಹಾಗಾಗಿ ದರ್ಶನ್ಗೆ ಸೇರಿದ 40 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಆ ಹಣಕ್ಕೆ ಮನವಿ ಮಾಡಿದ್ದಾರೆ ದರ್ಶನ್ ಮನವಿಗೆ ಎಸ್ಪಿಪಿ ಆಕ್ಷೇಪಣೆ ಕೇಳಿದ ನ್ಯಾಯಾಲಯ. ನನ್ನ ಅರೆಸ್ಟಿನ ನಂತರ ನನ್ನ ಮನೆಯಿಂದ ಸೀಸ್ ಮಾಡಲಾದ ಹಣ ವಾಪಸ್ ಕೊಡಿ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲರು ಕೂಡ ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡಬಹುದು. ಆಗ ನ್ಯಾಯಾಲಯ ಐಟಿ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡೋ ಸಾಧ್ಯತೆಗಳಿರ್ತಾವೆ. ಯಾಕ್ರಿ ಅವರ ಮನೆಯಿಂದ ಹಣ ಸೀಸ್ ಮಾಡಿದ್ರಿ ಅಂತ. ಆಗ ಐಟಿ ಅಧಿಕಾರಿಗಳು ಹೇಳುವಂತಹದ್ದು ಸಹಜ, ನನಗೆ ಸೂಕ್ತವಾದಂಥ ದಾಖಲೆಗಳನ್ನು ತೋರಿಸಿಲ್ಲ, ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ತಬ್ಬಿಬ್ಬಾದರು. ಸೊ ಕೇಳಿದ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ಸಿಗಲಿಲ್ಲ. ಈ ಹಣದ ಇನ್ಕಮ್ ಸೋರ್ಸ್ ಅಥವಾ ಆದಾಯದ ಮೂಲ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತೋರಿಸದೇ ಇದ್ದ ಸಂದರ್ಭದಲ್ಲಿ ನಾವು ಸೀಸ್ ಮಾಡ್ಕೊಂಡ್ವಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ದರ್ಶನ್ ಪರ ವಕೀಲರೇನಾದರೂ ತೋರಿಸಿದ್ರೆ ತಗೊಂಡಿರೋ ಹಣನ ಕೊಡ್ತಾರೆ. ಇಲ್ಲವಾದರೆ ಕಾನೂನಿನ ಪ್ರಕ್ರಿಯೆಗೆ ಆ ಹಣ ಬೀಳುತ್ತೆ ಎನ್ನುವಂತಹದ್ದು ಇದು ದರ್ಶನ್ಗೆ ಸಂಬಂಧಪಟ್ಟಂತ ಈಗಿನ ಅಪ್ಡೇಟ್ಸ್ಗಳನ್ನು ನೀವು ಈವರೆಗೂ ಕೂಡ ಗಮನಿಸ್ತಾ ಇದ್ರಿ. ಆ ಹಣ ವಾಪಸ್ ಕೊಡಿ ಎಂದು ಈಗ ದರ್ಶನ್ ಪಟ್ಟು ಹಿಡಿತಾ ಇದ್ದಾರೆ. ವಿಚಾರಣೆಯ ವೇಳೆ ದರ್ಶನ್ ಪತ್ನಿ ಮನೆಯಿಂದ ಸೀಸ್ ಆದ ಹಣವೆಷ್ಟು ಗೊತ್ತಾ? ಸಾಕಷ್ಟು ಹಣಗಳು ದರ್ಶನ್ ಮನೆಯಿಂದ ಸೀಸ್ ಆಗಿದೆ. ಎಸ್, ಐಟಿ ದಾಳಿಯ ವೇಳೆ ಸೀಸ್ ಆದಂತಹ ಹಣಕ್ಕಾಗಿ ಈಗ
ದರ್ಶನ್ ಪರ ವಕೀಲರು ಹರಸಾಹಸ ಪಡ್ತಾ ಇದ್ದಾರೆ.